హరికథామృతాసారం 11వ సంధి ಧ್ಯಾನ ಪ್ರಕ್ರಿಯ ಸಂಧಿ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾಧರದಿ ಕೇಳುವುದು ಆದರದಿ ಕೇಳುವುದು. ಪಾದುಕೆಯ ಕಂಟಕ ಸಿಕತ ಮೊದಲಾದವನು ದಿನ ಬಾಧಿಸುವ ಏಕಾದಶೇಂದ್ರಿಯಗಳಲ್ಲಿ ಬಿಡದೆ ಋಷಿಕಪನ ಮೂರ್ತಿ. ಸಾದರದಿ ನೆನೆವವನು ಏನಪರಾಧಿಗಳು ಮಾಡಿದರು ಸರಿಯೇ ನಿರೋಧಗೈಸವು ಮೋಕ್ಷ ಮಾರ್ಗಗೆ ದುರಿತ ರಾಶಿಗಳು. ಹಗಲ ನಂದ ದೀಪದಂದದಿ ನಿಗಮವೇಜ್ಜನ ಪೂಜಿಸುತ್ತ ಕೈ ಮುಗಿದು ನಾಲ್ಕರೊಳೊಂದು ಪುರುಷಾಧವನು ಬೇಡದಲೇ. ಜಗದು ದರದ ಕೊಟ್ಟದನು ಬುಂಜಿಸು ಮಗಮಡದಿ ಪ್ರಾಣೇಂದ್ರಿಯಾತ್ಮ ದಿಗಳು ಭಗವದೀದನವೆಂದಡದಿ ಅಗಡಿಗೆ ನೆನೆವುತಿರು. ಅಸ್ವತಂತ್ರನು ಜೀವ ಹರಿ ಸರ್ವಸ್ವತಂತ್ರನು ನಿತ್ಯ ಸುಖಮಯ ನಿಸ್ವದಾಬ್ಧಾಲಾಲ್ಪಾಜ್ಞ ಸಕ್ತ ಸ ದುಃಖ ನಿರ್ವಿನ್ನ. ಹ್ರಸ್ವದೇಹಿ ಸನಾದ ಜೀವನು ವಿಶ್ವವ್ಯಾಪಕ ಕರ್ತೃ ಬ್ರಹ್ಮ ಸರಸ್ವತೀ ಸಾಜ್ಯಮರನುತ ಹರಿಯೆಂದು ಕೊಂದಾಡು. ಮತ್ತೆ ವಿಶ್ವಾದ್ಯಂತು ರೂಪೊಂಬತ್ತರಿಂದಲಿ ಪೆಚ್ಚಿಸಲು 72 ರೂಪಗಳಹವು ಒಂದೆಂದೆ ಸಹಸ್ರ. ಪೃಥ್ಪೃದ ಕುನಾಡಿಗಳೊಳಗೆ ಸರ್ವೋತ್ತಮನ ತಿಳಿಯೆಂದು ಭೀಷ್ಮನು ಬಿತ್ತರಿಸಿದನು ಧರ್ಮತನಯಗೆ ಶಾಂತಿ ಪರ್ವದಲ್ಲಿ. 8 ಪ್ರಕೃತಿಗಳೊಳಗೆ ವಿಶ್ವಾದ್ಯಂಟು ರೂಪದಲ್ಲಿದ್ದು ಬಕುತರ ಕಂಟಕವ ಪರಿಹರಿಸುತ್ತಲಿ ಪಾಲಿಸುವ ಪ್ರತಿದಿನದಿ. ನೆಂಟದಂದದಿ ಎಡಬಿಡದೆ ವೈಕುಂಠ ರಮನನು ತನ್ನವರ ನಿಷ್ಕಂಟಕ ಸುಮಾರ್ಗದಲ್ಲಿ ನಡೆಸುವ ದುರ್ಜನರ ಬಡಿವ. ಸ್ವರಮನನು ಸತ್ಯಾದಿ ರೂಪದಿ ಕರನ ಮಾನಿಗಳೊಳಗೆ ನೆಲೆಸಿದ್ದರ ವಿದೂರನು ಸ್ಥೂಲ ವಿಷಯಗಳುಂಡು ನಿಪನಿತ್ಯ. ಅರಿಯದಲೆ ನಾನುಂಬೆನೆಂಬುವ ನಿರಯಗಳ ನುಂಬುವನು ನಿಶ್ಚಯ ಮರಳಿ ಮರಳಿ ಭವಾಟವಿಯ ಸಂಚರಿಸಿ ಬಳರುವನು. ಸುರಿಚಿರುಚಿರ ಸುಗಂಧ ಶುಚಿಯಂದಿರುತಿಹನು ಷಡ್ರಸಗಳೊಳು 12 ರೂಪದಲಿಪ್ಪ ಶ್ರೀ ಭೂದುರ್ಗೆಯರ ಸಹಿತ. ಸ್ವರಮನನು 72,000 ಸಮೀರನ ರೂಪದೊಳಗಿದ್ದುರು ಪರಾಕ್ರಮ ಕರ್ತೃ ಎನಿಸುವ ನಾಡಿಗಳೊಳಿದ್ದು. ನಿನ್ನ ಸರ್ವತ್ರದಲ್ಲಿ ನೆನೆವವರನ್ಯ ಕರ್ಮವ ಮಾಡಿದರು ಸರಿ ಪುಣ್ಯ ಕರ್ಮಗಳೆನಿಸುವವು ಸಂದೇಹವಿನಿತಿಲ್ಲ. ನಿನ್ನ ಸ್ಮರಿಸದೆ ಸ್ನಾನ ಜಪ ಹೋಮಾನ್ನ ವಸ್ತ್ರ ಗಜಾಸ್ವಭೂದನ ಧಾನ್ಯ ಮೊದಲಾದಖಿಲ ಧರ್ಮವ ಮಾಡಿ ಫಲವೇನು. ಇಷ್ಟ ಭೋಜ್ಯ ಪದಾರ್ಥದೊಳು ಸಿಪಿ ವಿಷ್ಣನಾಮದಿ ಸರ್ವಜೀವರ ತುಷ್ಟಿ ಬಡಿಸುವ ದಿನ ದಿನದಿ ಸಂತುಷ್ಟತಾನಾಗಿ. ಕೋಷ್ಟದೊಳು ನೆಲಸಿದ್ದು ರಸಮಯ ಪುಷ್ಟಿಯೈದಿಸುತ್ತಿಂದ್ರಿಯಗಳೊಳು ಪ್ರೇಷ್ಠನಾಗಿದ್ದೆಲ್ಲ ವಿಷಯಗಳುಂಬ ತಿಳಿಸಿದಲೇ. ಕಾರಕಾಹ್ವಯ ಜ್ಞಾನ ಕರ್ಮ ಪ್ರೇರಕನು ತಾನಾಗಿ ಕ್ರಿಯೆಗಳ ತೋರುವನು ಕರ್ಮೇಂದ್ರಿಯಾದಿ ಪರೊಳಗೆ ನೆಲೆಸಿದ್ದು. 3 ಗುಣಮಯ ದ್ರವ್ಯಗತದಾಕಾರ ತನ್ನಾಮದಲ್ಲಿ ಕರೆಸುವ ತೋರಿಕೊಳ್ಳದೆ ಜನರ ಮೋಹಿಪ ಮೋಹ ಕಲ್ಪಕನು. ದ್ರವ್ಯವೆನೆಸುವ ಭೂತ ಮಾತ್ರದೊಳವ್ಯಯನು ಕರ್ಮೇಂದ್ರಿಯಗಳೊಳು ಭವ್ಯ ಸತ್ಕ್ರಿಯ ನೆನಿಪ ಜ್ಞಾನೇಂದ್ರಿಯಗಳೊಳಗಿದ್ದು. ಸ್ತವ್ಯಕಾರಕ ನೆನಿಸಿ ಸುಖಮಯ ಸೇವ್ಯ ಸೇವಕ ನೆನಿಸಿ ಜಗದೊಳು ಹವ್ಯವಾಹನ ನರನಿಯೊಳಗಿಪ್ಪಂತೆ ಇರುತೆಪ್ಪ.
ಮನವ ಮೊದಲಾದಿಂದ್ರಿಯಗಳೊಳಗ ನಿಲದೇವನು ಶುಚಿಯೆನೆಸಿಕೊಂಡನವರತ ನೆಲಸಿಪ್ಪ ಶುಚಿಶುದ್ಧೋತನೆಂದೆನೆಸಿ ತನುವಿನಲಗಿಪ್ಪನು ಸದಾ ವಾಮನ ಋಷಿಕೆ ಸಾಕ್ಯ ರೂಪದ ಅನುಭವಕ್ಕೆ ತಂದೀವ ವಿಷಯಜ ಸುಖವ ಜೀವರಿಗೆ ಪ್ರೇರಕ ಪ್ರೇರ್ಯರೊಳು ಪ್ರೇರಕನು ತಾನಾಗಿ ಹರಿ ನಿರ್ವೈರ್ಯದಿಂದ ಪ್ರವರ್ತಿಸುವ ತನ್ನಾಮರೂಪದಲ್ಲಿ ತೋರಿಕೊಳ್ಳದೆ ಸರ್ವರೊಳು ಭಾಗೀರಥಿಯ ಜನಕನು ಸಕಲ ವ್ಯಾಪಾರಗಳ ಮಾಡಿಸಿ ನೋಡಿ ನಗುತಿಪ್ಪ ಹರಿಯೇ ಮುಖ್ಯ ನಿಯಾಮಕನು ಎಂದರಿದು ಪುಣ್ಯ ಹರುಷ ಮರುಷ ಲಾಭ ಸುಖ ದುಃಖಾದಿ ದ್ವಂದ್ವಗಳ ನಿರುತ ಅವನಂ ಗಂಗ್ರಿಗೆ ಸಮರ್ಪಿಸಿ ನರಕ ಭೂಸ್ವರ್ಗಾಪವರ್ಗದಿ ಕರಣ ನಿಯಾಮಕನ ಸರ್ವತ್ರದಲ್ಲಿ ನೆನೆಯುತ್ತಿರು ಮಾನವಕ ತತ್ಫಲಗಳನ್ನು ಸಂಧಾನವಿಲ್ಲದೆ ಕರ್ಮಗಳ ಸ್ವೇಚ್ಛಾನುಸಾರದಿ ಮಾಡಿ ಮೋದಿಸುವಂತೆ ಪ್ರತಿದಿನದಿ ಜ್ಞಾನಪೂರ್ವಕ ವಿಧಿ ನಿಷೇಧಗಳೇನು ನೋಡದೆ ಮಾಡು ಕರ್ಮ ಪ್ರಧಾನ ಪುರುಷೇಶಸನಲಿ ಬಕುತಿಯ ಬೇಡುಕೊಂಡಾಡು ಹಾನಿ ವೃದ್ಧಿ ಜಯಾಪಜಯಗಳು ಏನು ಕೊಟ್ಟದ ಬುಂಜಿಸುತ್ತ ಲಕ್ಷ್ಮೀ ನಿವಾಸನ ಕರುಣವನೆ ಸಂಪಾದಿಸನು ದಿನದಿ ಜ್ಞಾನ ಸುಖಮಯ ತನ್ನವರ ಪರಮಾನುರಾಗದಿ ಸಂತಯಿಪ ದೇಹಾನುಬಂಧಿಗಳಂತೆ ಒಳ ಹೊರಗಿದ್ದು ಕರುಣಾಳು ಆ ಪರಮ ಸಕಲೇಂದ್ರಿಯಗಳೊಳು ವ್ಯಾಪಕನು ತಾನಾಗಿ ವಿಷಯವ ಪರಿಗ್ರಹಿಸುವನು ತಿಳಿಸದೆ ಸರ್ವಜೀವರೊಳು ಪಾಪರಹಿತ ಪುರಾಣ ಪುರುಷ ಸಮೀಪದಲ್ಲಿ ನೆಲೆಸಿದ್ದು ನಾನಾ ರೂಪಧಾರಕ ತೋರಿಕೊಳ್ಳದೆ ಕರ್ಮಗಳ ಮಾಳ್ಳ ಖೇಚರರು ಭೂಚರರು ವಾರಿ ನಿಸಾಚರರೊಳಿದ್ದವರ ಕರ್ಮಗಳಾಚರಿಸುವನು ಘನ ಮಹಿಮ ಪರಮಾಲ್ಪನೋಪಾದಿ ಗೋಚರಿಸನು ಬಹು ಪ್ರಾಕಾರ ಲೋಚನೆಯ ಮಾಡಿದರು ಮನಸ್ಸಿಗೆ ಕೀಚಕಾರಿ ಪ್ರಿಯ ಕವಿ ಜನಗೆಯ ಮಹಾರಾಯ ವಂದೇ ಗೋತ್ರ ಪ್ರವರ ಸಂಧ್ಯಾ ವಂದನಗಳನೆ ಮಾಡಿ ಪ್ರಾಂತಕ್ಕೆ ತಂದೆ ತನಯರು ಬೇರೆ ತಮ್ಮಯ ಪೆಸರುಗೊಂಬಂತೆ ಒಂದೇ ದೇಹದುಳಿದ್ದು ನಿಂಜ ಕರ್ಮವ ಮಾಡಿಸಿ ಇಂದಿರೇಸನು ಸರ್ವ ಜೀವರೊಳೀಸ ನೆನೆಸುವನು ಕೆಟ್ಟಗಟ್ಟಿದ ಲೋಹ ಪಾವಕ ಸುಟ್ಟು ವಿಂಗಡ ಮಾಡುವಂತೆ ಗರಟ್ಟ ವ್ರೀಹಿಯೊಳಿಪ್ಪ ತಂಡುಲ ಕಡೆಗೆ ತೆಗವಂತೆ ವಿಠಲ ಎಂದೊಮ್ಮ ಮೈಮರೆದಟ್ಟ ಹಾಸದಿ ಕರೆಯ ದುರಿತಗ ಲಟ್ಟುಲಿಯ ಬಿಡಿಸಿವನು ತನ್ನೊಳಗಿಟ್ಟು ಸಲಹುವನು ಜಲದಿಯೊಳು ಸ್ವೇಚ್ಛಾನುಸಾರದಿ ಜಲಚರ ಪ್ರಾಣಿಗಳಲು ಸ್ಥಕಲಳಿ ಸಂತೋಷ ಬಡುತ್ತಲಿ ಸಂಚರಿಸುವಂತೆ ನಲಿನ ನಾಭನೊಳಬ್ಜ ಭವ ಮುಪ್ಪೊಳಲುರಿಗ ಮೈಘಣ್ಣ ಮೊದಲಾದಲ ಜೀವರ ನಗವು ವರ್ತಿಸುತ್ತಿಹುದು ನಿತ್ಯದಲ್ಲಿ ವಾಸುದೇವನು ಒಳ ಹೊರಗೆ ಅವಕಾಶದನು ತಾನಾಗಿ ಬಿಂಬ ಪ್ರಕಾಶಿಸುವ ಸದ್ರೂಪ ತನ್ನಾಮದಲ್ಲಿ ಸರ್ವತ್ರ ಈ ಸಮನ್ವಯವೆಂದೆ ನಿಪಸದುಪಾಸನವಗೈವವನು ಮೋಕ್ಷಾನ್ವೇಷಿಗಳುತ್ತಮನು ಜೀವನ್ಮುಕ್ತನವನಿಯೊಳು ಭೋಗ್ಯ ವಸ್ತುಗಳೊಳಗೆ ಯೋಗ್ಯ ರಸಗಳ ನರಿತು ಯೋಗ್ಯರಲಿ ನೆಲಸಿಪ್ಪ ಹರಿಗೆ ಸಮರ್ಪಿಸನು ದಿನದಿ ಭಾಗ್ಯ ಬಡತನ ಬರಲು ಹಿಗ್ಗೆದೆ ಕುಗ್ಗಿ ಸೊರಗದೆ ಸದ್ಭಕುತಿ ವೈರಾಗ್ಯಗಳನೆ ಮಾಡು ನೀ ನಿರ್ಭಾಗ್ಯ ನೆನೆಸಿದಲೇ
ಸ್ಕಲಜಲಾದ್ರಿಗಳಲ್ಲಿ ಜನಿಸುವ ಫಲಸು ಪುಷ್ಪಜ ಗಂಧರಸ ಶ್ರೀ ತುಳಸಿ ಮೊದಲಾದ ಕಿಲ ಪೂಜಾ ಸಾಧನ ಪದಾರ್ಥ ಹಲವು ಬಗೆಯಿಂದರ್ಪಿಸುತ್ತ ಬಾಂಬೋಲಯ ಜನಕಗೆ ನಿತ್ಯ ನಿತ್ಯದಿ ತಿಳಿವುದಿದು ವ್ಯತಿರೇಕ ಪೂಜೆಗಳೆಂದು ಕೋವಿದರು. ಶ್ರೀಕರನ ಸರ್ವತ್ರದಲ್ಲಿ ಅವಲೋಕಿಸುತ್ತ ಗುಣರೂಪ ಕ್ರಿಯ ವ್ಯತಿರೇಕ ತಿಳಿಯದಲನ್ವಯಿಸು ಬಿಂಬನಲಿ ಮರೆಯದಲೇ ಸ್ವೀಕರಿಸುವನು ಕರುಣದಿಂದನಿ ರಾಕರಿಸದೆ ಕೃಪಾಳು ಭಕ್ತರ ಶೋಕಗಳ ಪರಿಹರಿಸಿಸು ಕವಿತ್ತನವರತ ಪೊರೆವ ಇನಿತು ವ್ಯತಿರೇಕಾನ್ವಯಗಳೆಂದೆನಿಪ ಪೂಜ ವಿಧಿಗಳನೆ ತಿಳಿದ ನಿಮಿಷೇಸನನ ತೃಪ್ತಿ ಬಡಿಸುತ್ತಲಿರು ನಿರಂತರದಿ ಘನ ಮಹಿಮ ಕೈಕೊಂಡು ಸ್ಥಿತಿ ಮೃತಿ ಜನಮಗಳ ಪರಿಹರಿಸಿ ಸೇವಕ ಜನರೊಳಿಟ್ಟಾನಂದ ಬಡಿಸುವ ಭಕ್ತವತ್ಸಲನು. ಜಲಜನಾಭನಿಗೆರಡು ಪ್ರತಿಮೆಗಳಿಲೆಯೊಳಗೆ ಜಡಚೇತನಾತ್ಮಕ ಛಲದೊಳಿರ್ಬಗೆ ಸ್ತ್ರೀ ಪುರುಷ ಭೇದದಲ್ಲಿ ಜಡದೊಳಗೆ ತಿಳಿವುದಾಹಿತ ಪ್ರತಿಮ ಸಹಜ ಛಲಗಳೆಂದಿಬ್ಬಗೆ ಪ್ರತೀಕದಿ ಲಲಿತ ಪಂಚತ್ರಯ ಸುಗೋಳಕವರಿತು ಭಜಿಸುತ್ತಿರು. ವಾರಿಜಾಸನ ವಾಯುವೀಂದ್ರವು ಮಾರಮನನ ಕೇಸಸ್ಮರ ಹಂಕಾರಿಕ ಪ್ರಾಣಾದಿಗಳು ಪುರುಷರ ಕಳೇವರದಿ ತೋರಿಕೊಲದ ನಿರುದ್ಧ ದೋಷವಿದೂರ ನಾರಾಯಣನ ರೂಪ ಶರೀರಮಾನಿಗಳಾಗಿ ಭಜಿಸುತ್ತ ಸುಖವ ಕೊಡಿತಿಹರು. ಸಿರಿ ಸರಸ್ವತಿ ಭಾರತಿ ಸೌಪರಿಣಿವಾರುಣಿ ಪಾರ್ವತಿ ಮುಖರಿರುತಿಹಳು ಸ್ತ್ರೀಯರೊಳಗಭಿಮಾನಿಗಳು ತಾವೆನಿಸಿ ಅರುಣವನ್ನ ನಿಭಾಂಗ ಶ್ರೀ ಸಂಕರುಷನ ಪ್ರದ್ಯುಮ್ನ ರೂಪಗ ಲಿರಲು ಹಗಲು ಉಪಾಸನವೆಗೈವು ತಲೆ ಮೋದಿಪರು. ಕೃತ ಪ್ರತೀಕದಿ ಟಂಕಿ ಭಾರ್ಗವ ಹೃತವಹಾನಿಲ ಮುಖ್ಯ ದಿವಿಜರು ತುತಿಸಿಕೊಳ್ಳುತ್ತಭಿಮಾನಿಗಳು ತಾವಾಗಿ ನೆಲೆಸಿದ್ದು ಪ್ರತಿ ದಿವಸ ಶ್ರೀ ತುಳಸಿ ಗಂಧ ಕ್ಷತಸು ಸುಮ ಫಲದೀಪ ಪಂಚಾಮೃತದಿ ಪೂಜಿಪ ಬಕುತರಿಗೆ ಕೊಡಿತಿಹರು ಪುರುಷಾರ್ಧ. ನಗಗಳಭಿಮಾನಿಗಳೆನಿಪ ಸುರರುಗಳು ಸಹಜಾಚಲಗಳಿಗೆ ಮಾನಿಗಳೆನಿಸಿ ಶ್ರೀವಾಸುದೇವನ ಪೂಜಿಸುತ್ತಲಿಹರು. ಸ್ವಗತ ಭೇದ ವಿವಜ್ಜಿತನ ನಾಲ್ಬಗೆ ಪ್ರತೀಕದಿ ತಿಳಿದು ಪೂಜಿಸೆ ವಿಗತ ಸಂಸಾರಾಬ್ಧಿ ದಾಟಿಸಿ ಮುಕ್ತರನ ಮಾಳ್ಪ. ಆವ ಕ್ಷೇತ್ರಕ್ಕೆ ಪೋದರೆ ನಿನ್ನಾವತಿದ್ದದಿ ಮುಣಗಲೇನಿ ನಾವ ಜಪ ತಪ ಹೋಮದಾನವ ಮಾಡಿ ಫಲವೇನು. ಶ್ರೀವರ ಜಗನ್ನಾಥ ವಿಠಲನ ಈ ವಿಧದಿ ಜಂಗಮಸ್ತಾವರ ಜೀವರೊಳು ಪರಿಪೂರ್ಣನೆಂದರಿಯದಿಹ ಮಾನವರು. ಹರಿಕದಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಧ್ಯಾನ ಪ್ರಕ್ರಿಯೆ ಸಂಧಿ ಸಮಾಪ್ತಂ.